ಹಲೋ ಫ್ರೆಂಡ್ಸ್, ಅರ್ಚನಾ ಕಲಾ ಸಂಹಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಹೆಲ್ತಿಯಾಗಿರುವಂಥ ಒಂದು ಹಣ್ಣು ಮತ್ತು ಅದರ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಇದು ಎಷ್ಟೋ ಜನಕ್ಕೆ ಈ ಹಣ್ಣಿನ ಬಗ್ಗೆ ಗೊತ್ತೇ ಇರೋದಿಲ್ಲ. ಇದು ವಾಟರ್ ಆ್ಯಪಲ್ ಅಂತ, ಇದನ್ನು ರೋಸ್ ಆ್ಯಪಲ್ ಅಂತ ಕೂಡ ಕರೀತಾರೆ ಮತ್ತು ತುಂಬ ಬೇರೆ ಬೇರೆ ಹೆಸರಿಂದ ಕೂಡ ಹೇಳ್ತಾರೆ. ಈ ವಾಟರ್ ಆ್ಯಪಲ್ಸು ನಿಮಗೆ ಸಿಕ್ಕಿದಾಗ ನೆಗ್ಲೆಕ್ಟ್ ಮಾಡದೆ ತಂದು ಖಂಡಿತ ಉಪಯೋಗಿಸ್ಕೊಳ್ಳಿ. ಈ ಫ್ರೂಟ್ಸು ದ್ರಾಕ್ಷಿ ಹಣ್ಣಿನ ಥರ ಗೊಂಚಲಾಗಿ ಬಿಡುತ್ತೆ. ಇನ್ನು ಇದ್ರ ಉಪಯೋಗಗಳನ್ನು ಹೇಳಬೇಕು ಅಂದರೆ ಡಯಾಬಿಟಿಸ್ಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಟೇಸ್ಟಲ್ಲಿ ಸ್ವಲ್ಪ ಸಪ್ಪೆ ಇರುತ್ತೆ, ಆದರೆ ನೀರಿನಂಶ ತುಂಬ ಜಾಸ್ತಿ ಇರೋದರಿಂದ ದೇಹಕ್ಕೆ ಇದು ತುಂಬ ಒಳ್ಳೆಯದು. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಮರ ಇದೆ, ಅವರು ನನಗೆ ತಂದು ಕೊಟ್ಟಿದ್ರು. ಹಾಗಾಗಿ ತುಂಬ ಫ್ರೆಶ್ ಆಗಿತ್ತು ಈ ಹಣ್ಣು. ಇದನ್ನು ಹಾಗೆ ಕೂಡ ತಿನ್ಬೋದು, ಆದರೆ ನಾನು ಇದನ್ನು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹಣ್ಣು ರೆಡ್ ಕಲರಲ್ಲೂ ಕೂಡ ಬಿಡುತ್ತೆ. ಇದು ಸ್ವಲ್ಪ ಸಪ್ಪೆ ಆಗಿರೋದ್ರಿಂದ ಉಪ್ಪು ಖಾರ ಎರಡು ಹಾಕ್ಕೊಂಡು ಕೂಡ ಹಾಗೆ ತಿನ್ಬೋದು. ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಬೇಕಾದರೂ ಕುಡಿಬೋದು. ಆ ರೀತಿ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ಹೆಲ್ತಿಯಾದ ವಾಟರ್ ಆ್ಯಪಲ್ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.